ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತು ನಾವು ಮಕ್ಕಳ ಲಂಚ್ ಬಾಕ್ಸಿಗೆ ರುಚಿ ಜೊತೆಗೆ ಆರೋಗ್ಯ ಕೂಡ ಇರಬೇಕು ಅಂತ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಒಂದ್ಸಾರಿ ಟ್ರೈ ಮಾಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಗ್ಯಾಸನ್ನು ಹಚ್ಚಿಬಿಟ್ಟು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡು ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಒಂದಿಷ್ಟು ತುಪ್ಪ, ಒಂದಿಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು 5 ರಿಂದ 6 ಕಾಳುಮೆಣಸು ಹಾಗೆ ಕಡಲೆ ಬೀಜ, ಗೋಡಂಬಿ, ಬಾದಾಮಿಯನ್ನು ಹಾಕ್ಕೊಂಡು ನೀಟಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಹೊಂಬಣ್ಣ ಬರುವಾಗ ಇದನ್ನು ಫ್ರೈ ಮಾಡ್ಕೋಬೇಕು. 2 ಹಸಿಮೆಣಸಿನ್ಕಾಯನ್ನ ಉದ್ದಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಒಂದು 2 ಕಡ್ಡಿಯಷ್ಟು ಫ್ರೆಶ್ ಆಗಿರುವ ಕರಿಬೇವನ್ನು ಹಾಕ್ಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಗರಿ ಗರಿ ಆಗೋವರೆಗೆ ಹೊಂಬಣ್ಣ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ, ಬೇಗನೆ ಆಗುತ್ತೆ. ಒಂದ್ಸಾರಿ ಟ್ರೈ ಮಾಡಿ. ನಂತರ ಒಂದು ಕ್ಯಾರೆಟನ್ನು ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಇದು ನೋಡ್ರಿ, ನೋಡ್ತಾನೆ ನಮ್ಗೆ ಫ್ರೈ ಆಯಿತು. ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಮ್ಮ ಕ್ಯಾರೆಟಿಂದು. ಈ ಟೈಮ್ನಲ್ಲಿ ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಅದನ್ನು ಹಾಕ್ಕೊಂಡೆ. ಈ ಜೊತೆಗೆ ನೀವು ನಿಮ್ಮ ಮಕ್ಕಳಿಗೆ ಏನೇನೆಲ್ಲ ತರಕಾರಿ ಇಷ್ಟ, ಕ್ಯಾಪ್ಸಿಕಮ್ ಆಗ್ಬೋದು, ಕ್ಯಾಬೇಜ್ ಆಗ್ಬೋದು, ಅವೆರಡೂ ಕೂಡ ಬೇಗನೆ ಫ್ರೈ ಆಗುತ್ತೆ. ಬೇಗನೆ ಫ್ರೈ ಆಗುವಂಥ ತರಕಾರಿ ಯಾವುದಾದ್ರೂ ಇರಲಿ ಹಾಕೋಬಹುದು ಬಂಧುಗಳೇ. ಅದ್ರ ಜೊತೆಗೆ ನಿಮ್ಮ ಬಟಾಣಿ ಕೂಡ ಹಾಕೋಬಹುದು ನಿಮ್ಮ ಮಕ್ಕಳಿಗೆ ಇಷ್ಟ ಅಂತಂದರೆ. ನಿಮ್ಮ ಮಕ್ಕಳಿಗೆ ಏನೇನೆಲ್ಲ ಇಷ್ಟ ಅದನ್ನೆಲ್ಲ ಹಾಕಿ ನೀವು ಫ್ರೈ ಮಾಡ್ಕೋಬಹುದು. ಇವಾಗ ನೋಡ್ರಿ, ನೀಟಾಗಿ ನಮ್ಮದು ಎಲ್ಲ ಈರುಳ್ಳಿ ಎಲ್ಲ ಹಾಕಿ ಸಾಮಗ್ರಿ ಫ್ರೈ ಆಯಿತು. ಇದರಲ್ಲಿ 1-2 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡೆ, 1 ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡೆ. ಎಳ್ಳು ಇವಾಗ ಹಾಕೊಂಡ್ರೆ ಫ್ರೈ ಆಗುತ್ತಾ ಅಂತ ನಿಮಗೆ ಡೌಟ್ ಬರ್ಬೋದು. ಆಗುತ್ತೆ ಬಂಧುಗಳೇ, ಯಾಕಂತಂದರೆ ಎಳ್ಳು ಆಗಲಿಕ್ಕೆ ಟೈಮ್ ತಗೊಳ್ಳಲ್ಲ. ನಾವು ಮುಂಚೆನೇ ಹಾಕಿದರೆ ಸೀದೋಗುತ್ತೆ. ಇವಾಗ ನೋಡಿ, ಚಟಪಟ ಅಂತ ಸೌಂಡ್ ಬರ್ತಾ ಇದೆ ನೋಡಿ ನಿಮಗೆ. ಅದಕ್ಕೋಸ್ಕರ ಇವಾಗ ಹಾಕ್ಕೊಂಡೆ. ಎಳ್ಳನ್ನು ಮಿಸ್ ಮಾಡದೆ ಹಾಕೊಳ್ಳಿ. ಎಳ್ಳು ಹಾಕೊಳ್ಳೋದ್ರಿಂದ ರುಚಿನೂ ಇರುತ್ತೆ, ಹೆಲ್ತಿನೂ ಕೂಡ. ಮಕ್ಕಳ ಬೋನ್ಸನ್ನು ಗಟ್ಟಿಗಿಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಬ್ರೈನ್ ಕೂಡ ಶಾರ್ಪ್ ಆಗುತ್ತೆ ಎಳ್ಳಿನಿಂದ. ಮಿಸ್ ಮಾಡದೆ ಎಳ್ಳನ್ನು ಸೇರಿಸ್ಕೊಳ್ಳಿ. ಈ ಚೆನ್ನಾಗಿ ಎಲ್ಲಾನು ಫ್ರೈ ಆದ ನಂತರ ನಾವು ಆಲ್ರೆಡಿ ಮುಂಚೆನೇ ಮಾಡಿಟ್ಕೊಂಡಿರುವಂಥ ಅನ್ನ ಉದುರಿರಬೇಕು ಬಂಧುಗಳೇ. ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೋಡ್ರಿ ಕ್ವಾಂಟಿಟಿ, ನಾನು 2 ರಿಂದ 3 ಮಂದಿಗೆ ಆಗುವಷ್ಟು ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಆಗುವವರೆಗೆ ನಾವೆಲ್ಲ ಹಾಕಿರುವಂಥ ಸಾಮಗ್ರಿ ಅನ್ನದಲ್ಲಿ ಸೇರಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು. ಇದರಲ್ಲಿ ಇನ್ನೊಂದು ಸ್ವಲ್ಪ ಕೆಲವೊಂದು ಸಾಮಗ್ರಿಯನ್ನು ಸೇರಿಸೋಣ. ಒಂದು ಅರ್ಧ ಸ್ಪೂನಷ್ಟು ಲೆಮನ್ ಜ್ಯೂಸ್ ಇಲ್ಲ ವಿನೆಗರ್ ಹಾಕೋಬಹುದು. ಒಂದು ಅರ್ಧ ಸ್ಪೂನಷ್ಟು ಕಿಚನ್ ಕಿಂಗ್, 1/4 ಸ್ಪೂನಷ್ಟು ಆಮ್ಚೂರು, ಅರ್ಧ ಸ್ಪೂನಷ್ಟು ಬ್ಯಾಡ್ಗೆ ಚಿಲ್ಲಿ ಪೌಡ್ರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರ ನೋಡಿ ಮಾಡ್ಕೊಳ್ಳಿ ಬಂಧುಗಳು, ಯಾಕಂದರೆ ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಖಾರ ಆಗಬಾರ್ದು. ನಮ್ದು ಇದು ಬ್ಯಾಡ್ಗೆ ಚಿಲ್ಲಿ ಪೌಡರ್ ಇರೋದ್ರಿಂದ ನಾನಿಲ್ಲ ಅರ್ಧ ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ನಿಮ್ದು ಏನಾದರೂ ಈ ಮೆಣಸು ಮತ್ತು ಹಸಿಮೆಣಸಿನ್ಗೆ ಖಾರನ ಸರಿ ಹೋಗ್ತಿದೆ ಅನ್ನೋದಾದರೆ ನೀವು ಚಿಲ್ಲಿ ಪೌಡ್ರನ್ನು ಸ್ಕಿಪ್ ಮಾಡ್ಕೋಬಹುದು. ನಂತರ ಇದರಲ್ಲಿ ರುಚಿಗೆ ಅನುಸಾರ ಉಪ್ಪನ್ನು ಹಾಕ್ಕೊಂಡು ಕೊತ್ತಂಬರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ರಿ, ಪರ್ಫೆಕ್ಟಾಗಿ ನಾವು ಒಂದು 2 ನಿಮಿಷ ಲೋ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡೆ. ಇವಾಗ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಮಕ್ಕಳ ರುಚಿ ಜೊತೆಗೆ ಆರೋಗ್ಯಕರವಾಗಿರುವಂಥ ತಿಂಡಿ ರೆಡಿ ಆಯಿತು. ತುಂಬಾ ಸರಳ, ಬೇಗನೆ ಮಾಡ್ಕೋಬಹುದು ನಾವು. ಹಾಗೆ ಹೊಟ್ಟೆ ತುಂಬುದ್ರ ಜೊತೆಗೆ ರುಚಿನೂ ಕೂಡ ಆರೋಗ್ಯ ಕೂಡ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ನಿಮಗೇನು ಅನ್ನಿಸ್ತು, ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಬಂಧುಗಳೇ. ನಿಮ್ಮಲ್ಲೊಂದು ಹಂಬಲ್ ರಿಕ್ವೆಸ್ಟು, ನನ್ನ ರೆಸಿಪಿಯಿಂದ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ, ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಈಗ ನೋಡ್ರಿ, ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿರುವ ಮೆಣಸಿನ್ಕಾಯಿ ಉದ್ದೇಶ ಇಷ್ಟೇ. ನಾವು ಮಕ್ಕಳಿಗೆ ಹಾಕಬೇಕಾದ್ರೆ ಇದನ್ನು ನೀಟಾಗಿ ಆರಿಸಿ ತೆಗಿಬಹುದು. ಹಾಗಾಗಿ ಇವಾಗ ನೋಡ್ರಿ, ಮಕ್ಕಳಿಗೆ ನೀವು ಕಟ್ತಿರ್ಬೇಕಾದ್ರೆ ಮೆಣಸಿನ್ಕಾಯಿನ ಆರಿಸಿ ತೆಗೆದ್ಬಿಡಿ. ಸೂಪರ್ ಆಗಿರುವಂಥ ರೆಸಿಪಿ, ನೋಡ್ತಾ ಇದ್ರೇನೆ ತಿನ್ನಬೇಕು ಅನಿಸುತ್ತೆ, ಬಾಯಲ್ಲಿ ನೀರು ಬರುತ್ತೆ ಬಂಧುಗಳು. ಎಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.